ಸ್ನೇಹಿತರೆ, ಈ ದಿನ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಘಟನೆಗಳು ಅಥವಾ ವಿಶ್ವದಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳು ನಾವು ಗಮನಿಸಿದಾಗ ಇಡೀ ಸಮಾಜಕ್ಕೆ ಅಥವಾ ವಿಶ್ವಕ್ಕೆ ಅರಿತಿರ್ತಕ್ಕಂಥ, ಅರ್ಥ ಮಾಡ್ಕೊಂಡಿರ್ತಕ್ಕಂಥ, ಅರ್ಥ ಆಗೋ ಥರ ನಡ್ಕೊಂಡಿರ್ತಕ್ಕಂಥ ಒಂದೇ ಒಂದು ವಿಚಾರ ಅಂದರೆ ಭಾರತ ದೇಶ ಅತಿ ಸದೃಢವಾಗಿದೆ. ಯಾವುದೇ ಥರ ಹೊರಗಿನ ಬೆದರಿಕೆಗಳಿಗಾಗಲಿ ಒಳಗಿನ ಬೆದರಿಕೆಗಳಿಗಾಗಲಿ ಏನು ಅಚಲವಾಗಿ ಗಟ್ಟಿಯಾಗಿ ನಿಲ್ತಾ ಇದೆ, ಹೆದರ್ದಂಗೆ. ಎಷ್ಟೇ ಒತ್ತಡಗಳು ಬಂದರೂ ಇವತ್ತು ಭಾರತೀಯ ಜನತಾ ಪಕ್ಷ ಅದನ್ನ ಎದುರಿಸಿ ದೇಶದ ಸ್ವಾಭಿಮಾನವನ್ನು ಮತ್ತು ದೇಶದ ಗೌರವವನ್ನು, ಧರ್ಮವನ್ನು ಎತ್ತಿ ನಿಲ್ಲೋದರಲ್ಲಿ ಯಶಸ್ವಿಯಾಗಿದೆ. ನಮ್ಮ ನಾಯಕ ನರೇಂದ್ರ ಮೋದಿಯವರು ವಿಶ್ವಗುರು ಅಥವಾ ವಿಶ್ವ ನಾಯಕರೆಂದೇ ಹೆಸರುಗಳಿಸಿದ್ದಾರೆ. ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ. ಈ ಭಾರತೀಯ ಜನತಾ ಪಕ್ಷ ಅತಿ ದೃಢವಾಗಿ, ಅತಿ ಸಂಕಲ್ಪಿತವಾಗಿ, ಮನೋ ಇಚ್ಛೆಯಿಂದ ನಡ್ಕೊಳ್ಳಲು ಇಷ್ಟೆಲ್ಲ ಸಾಧನೆ ಮಾಡಲು ಕಾರಣ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಪಕ್ಷದ ಬೆನ್ನೆಲುಬು ಅಥವಾ ಪಕ್ಷದ ಸಿದ್ಧಾಂತಗಳು, ಪಕ್ಷದ ಶಕ್ತಿ. ಇಂಥ ಒಂದು ಶಕ್ತಿಗಳಿಗೆ, ಇಂಥ ಒಂದು ಬೆನ್ನೆಲುಬಾಗಿರ್ತಕ್ಕಂಥ, ಸಮಾಜದ ಬೆನ್ನೆಲುಬಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯವಾಗಿ ಕಾರ್ಯಕರ್ತರ ಶಕ್ತಿ. ಈ ಕಾರ್ಯಕರ್ತರ ಶಕ್ತಿ ಆಗಿರ್ಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಯುವಕರು ತಮ್ಮ ಅಭಿಪ್ರಾಯಗಳು ಹಾಗೂ ಪಾರ್ಟಿಸಿಪೇಷನ್ ಏನಂತೀವಿ, ಭಾಗಿಯಾಗಿರ್ತಕ್ಕಂಥದ್ದೇ ಒಂದು ಅತಿ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಸಾಧನೆ. ಯುವಕರೇ ಸಹಕಾರ ಇಲ್ಲ ಅಂದರೆ ಪಕ್ಷ ಯಾವ ದೇಶ ಕೂಡ ಮುಂದುವರಿಯಲು ಸಾಧ್ಯ ಇಲ್ಲ. ಇಂಥ ಒಂದು ಪಕ್ಷಕ್ಕೆ ಇವತ್ತು ಮುಳುಬಾಗಿಲಿನ ಗ್ರಾಮಾಂತರ ಯುವ ಮೋರ್ಚಾದ ಒಂದು ಹೊಸ ಕಮಿಟಿ ರಚನೆ ಆಗ್ತಾ ಇದೆ. ಈ ರಚನೆಯಲ್ಲಿ ಶರಣ್ ಅವರು ಅಧ್ಯಕ್ಷರಾಗಿ ಘೋಷಿಸಿಬಿಟ್ಟಿದ್ದಾರೆ. ಹಾಗೂ ಇವಾಗ ಆ ಕಮಿಟಿ ಇವಾಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಮನುಕುಮಾರ್ NS ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಿಸಲ್ಪಟ್ಟಿದೆ. ಹಾಗೂ KS ಬದ್ರಿನಾಥ್ ಅವರನ್ನ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಿಸಲ್ಪಟ್ಟಿದೆ. ಅಂಬರೀಷ್ ಅವರು ಉಪಾಧ್ಯಕ್ಷರಾಗಿ, ಸತೀಶ್ ಅವರು ಮತ್ತೊಂದು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಮುಂದಿರಲ್ಲ. ಮತ್ತು ಸೋಮಶೇಖರ್ ಅವರು 3ನೇ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಸುಮಂತ್ ಅವರನ್ನ ಕಾರ್ಯದರ್ಶಿಯಾಗಿ, ಪವನ್ ಅವರು ಮತ್ತೊಬ್ಬ ಕಾರ್ಯದರ್ಶಿ, ತೇಜರಾಮನ ಅವರನ್ನ ಇನ್ನೊಂದು ಕಾರ್ಯದರ್ಶಿಯಾಗಿ ಘೋಷಿಸಲ್ಪಟ್ಟಿದೆ. ದರ್ಶನ್ ಅವರನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಅವರು ಬಂದಿಲ್ಲ. ರಕ್ಷಿತ್ ಅವರು ಇನ್ನೊಬ್ಬ ಕಾರ್ಯಕಾರಿಣಿ ಸದಸ್ಯರಾಗಿ, ಪವನ್ ಅವ್ರನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಮಾಡಲಾಗಿದೆ. ಮನೋಜ್ ಅವರನ್ನು ಸಹ ಕಾರ್ಯಕಾರಿಣಿ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ. ಗೌತಮ್ ಕೃಷ್ಣ ಇವರು ಕೂಡ ಕಾರ್ಯಕಾರಿಣಿ ಸದಸ್ಯನಾಗಿ ಆಯ್ಕೆ ಪಟ್ಟಿರ್ತಾರೆ. ಅವರು ಉಪಸ್ಥಿತರಿದ್ದಾರೆ. ಸವೀಂದ್ರ ಅವರು ಸಾಮಾಜಿಕ ಜಾಲತಾಣಕ್ಕೆ ಆಯ್ಕೆ ಆಗಿದ್ದಾರೆ, ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಸವೀಂದ್ರ ಅವರು ಬಂದಿದ್ದಾರೆ. ಇಷ್ಟು ಜನ ಸಮಿತಿಯನ್ನು ಘೋಷಿಸಲ್ಪಟ್ಟಿದೆ. ಕಾರಣಾಂತರಗಳಿಂದ ಹಿಂದೂ ಸಮಾವೇಶ ಆಯೋಜಿಸಲಾಗಿತ್ತು. ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿದ್ದು ಗ್ರಾಮಾಂತರ ಅಧ್ಯಕ್ಷರು ಬರಲಿಲ್ಲ. ನಾನು ಅಮರಾಗಿ ಮಾಜಿ ನಗರ ಅಧ್ಯಕ್ಷನಾಗಿ ಈ ಘೋಷಣೆಯನ್ನು ಜವಾಬ್ದಾರಿ ಕೊಟ್ಟಿದ್ದರು. ಅದರಿಂದ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ನಾನು ಈ ಎಲ್ಲ ಜವಾಬ್ದಾರಿಯುತ ಯುವ ಮೋರ್ಚಾ ಸದಸ್ಯರಲ್ಲಿ ನಾನು ವಿನಂತಿಸುವುದಂದರೆ, ಪಕ್ಷ ತಾಯಿ ಇದ್ದಂಗೆ, ಯಾವುದೇ ಕಾರಣಕ್ಕೂ ಪಕ್ಷದ್ರೋಹ ಮಾಡಬಾರ್ದು. ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ದೇಶ ಹಾಗೂ ಧರ್ಮದ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಧರ್ಮ ಹಾಗೂ ದೇಶದ ರಕ್ಷಣೆಯನ್ನು ಮಾಡಬೇಕು. ಮುಂದಿನ ಪೀಳಿಗೆಗೆ ಯುವ ಮೋರ್ಚಾದವರು ಆದರ್ಶವಂತರಾಗಿರಬೇಕು.
ನಿಮ್ಮ ಆದರ್ಶ, ನಿಮ್ಮ ನಡವಳಿಕೆನೇ ಮುಂದೆ ಪಕ್ಷಕ್ಕೆ ಕೀರ್ತಿ ತರುವಂಥ ವಿಚಾರಗಳು. ನೀವೆಲ್ಲ ಮುತುವರ್ಜಿಯಿಂದ ಕೆಲಸ ಮಾಡಿ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಗಳನ್ನೆಲ್ಲ ಸಕ್ರಮವಾಗಿ ನಡೆಸ್ಕೊಂಡು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಸ್ವಂತ ಕೆಲಸಗಳು ಹೆಂಗೆ ಮಾಡ್ತಿರೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯಲ್ಲಿ ಪಕ್ಷದ ಕೆಲಸ ಮಾಡಬೇಕು. ಯಾಕಂದರೆ ದೇಶದ ಕೆಲಸ, ನಾಳೆ ನಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡೋದಿದೆ. ಆದ್ದರಿಂದ ನಿಮ್ಮಲ್ಲಿ ನಾನು ಇಷ್ಟೇ ವಿನಂತಿಸ್ಕೊಳ್ಳೋದು, ಜವಾಬ್ದಾರಿಯಿಂದ ದೇಶ ಹಾಗೂ ಧರ್ಮದ ಕೆಲಸ ಮಾಡಬೇಕು, ಸದೃಢವಾಗಿ ಬಾಳಬೇಕು, ಒಳ್ಳೆಯ ಹೆಸರು ಕೀರ್ತಿಯನ್ನು ತರಬೇಕು. ಪಕ್ಷ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲೋ ಥರ ಕಷ್ಟಪಡಬೇಕು. ಎಲ್ಲ ಬೂತ್ಗಳಲ್ಲಿ ಕೆಲಸ ಮಾಡಬೇಕು, ಬೇಲೆ ಟೂಗಳಲ್ಲಿ ಇನ್ವಾಲ್ವ್ ಆಗಬೇಕು. ಎಲ್ಲ ರೀತಿ ಪಕ್ಷದ ಆದೇಶಗಳನ್ನ ಪಾಲನೆ ಮಾಡಿ ತಾವು ಕೀರ್ತಿವಂತರಾಗಬೇಕು, ಪಕ್ಷಕ್ಕೂ ಕೀರ್ತಿ ತರಬೇಕು, ದೇಶಕ್ಕೂ ಒಳ್ಳೆಯ ಹೆಸರು ತರಬೇಕು. ಹೆಸರು ತರಲಿಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. भारतीय जनता पार्टी की, वर्ल्ड टाइगर नरेंद्र मोदी की, बीजेपी युवा मोर्चा की. ಈ ದಿನ ಏನು ಮುಳಬಾಗಿಲು ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿ ಈಗಾಗಲೇ ನೇಮಕಗೊಂಡಿರುವಂತ ಅವನಿ ಶರಣರವರು ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಗ್ರಾಮಾಂತರ ಕಮಿಟಿ ಏನಿದೆ ತಂಡ, ಆ ತಂಡವನ್ನು ಇವತ್ತು ಆಯ್ಕೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ಸದಸ್ಯರು ಹೊಂದಿರುವಂತಹ ಪಾರ್ಟಿ, ಕಾರ್ಯಕರ್ತರನ್ನು ಹೊಂದಿರುವಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಈ ದಿನ ಭಾರತೀಯ ಜನತಾ ಪಾರ್ಟಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಯುವ ಮೋರ್ಚಾ. ನಾವೆಲ್ಲರೂ ಸಹ ಈ ಹಿಂದೆ ಯುವ ಮೋರ್ಚಾ ತಂಡದಲ್ಲಿ ಮುಳಬಾಲ್ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕಿರಣ್ ಸಮೇತ ಮುಳಬಾಲ್ ನಗರಾಧ್ಯಕ್ಷರಾಗಿದ್ದರು, 2 ಸಾರಿ ನಗರಾಧ್ಯಕ್ಷರಾಗಿ ಮಾಡಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ನಾವು ಇವತ್ತು ಯಾವುದೋ ಒಂದು ಜವಾಬ್ದಾರಿ ಬರ್ತಾ ಇದೆ ಅಂತಂದ್ಮೇಲೆ ಆ ಜವಾಬ್ದಾರಿನ ಪ್ರತಿಯೊಬ್ಬರೂ ಸಹ ಇಲ್ಲಿದಂಥವ್ರು ದೇಶ ಕಟ್ಟುವ ಕೆಲಸ, ಪಕ್ಷ ಕಟ್ಟುವ ಕೆಲಸ, ಧರ್ಮದ ಪರವಾಗಿ ನಿಲ್ಲುವಂತ ಕೆಲಸಗಳಿಗೆ ಮಾತ್ರ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ರಿ. ಯಾವುದೋ ಬೇರೆ ಕೆಟ್ಟ ಚಟಗಳಿಗೆ ಹೋಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಲ್ಲಿ ಇದ್ದೀನಿ ಅಂತ ದಯವಿಟ್ಟು ಯಾರು ಅದನ್ನ ಬಳಸ್ಕೊಳ್ಳೋದು ಒಳ್ಳೇದಾಗಲ್ಲ. ಇವತ್ತು ಏನು ನಿಮ್ಮ ಮೇಲೆಲ್ಲ ನಂಬಿಕೆ ಇಟ್ಟು ನಮ್ಮ ಅವನಿ ಶರಣ್ ಅವರ ತಂಡದಲ್ಲಿ ನಿಮ್ಮನ್ನೆಲ್ಲ ನೇಮಕ ಮಾಡ್ತಿದ್ದಾರೆ. ನೀವು ಸಹ ಅವನಿ ಶರಣ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಳಬಾಗಿಲು ತಾಲೂಕಿನಲ್ಲಿ ಪಕ್ಷ ಕಟ್ಟೋದಿಕ್ಕೆ ಶ್ರಮ ಪಡುವಂಥದ್ದು ತುಂಬಾ ಒಳ್ಳೇದಾಗ್ತದೆ. ಅವನಿ ಶರಣ್ ಸಮೇತ ಈ ಹಿಂದೆ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾಗ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿದ್ದ, ನಂತರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದ, ಈಗ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸಹ ದೇಶ ಕಟ್ಟೋದಿಕ್ಕೆ ಶ್ರಮ ಪಟ್ರೆ ಮುಂದೊಂದು ದಿನ ನಿಮ್ಗೂ ಪಕ್ಷದಲ್ಲಿ ತುಂಬಾ ಒಳ್ಳೆ ಜವಾಬ್ದಾರಿ ಸಿಗ್ತದೆ. ಆ ಒಂದು ಜವಾಬ್ದಾರಿಯನ್ನ ದೇಶ ಕಟ್ಟೋದಿಕ್ಕೆ ನಾವೆಲ್ಲರೂ ಮಾಡೋದಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಸಹ ನಮ್ಮ ಅಂಬರೀಷ್ ಆಗಿರ್ಬೋದು, ಬದ್ರಿನಾಥ್ ಆಗಿರ್ಬೋದು, ಮನುಕುಮಾರ್ ಆಗಿರ್ಬೋದು, ಪವನ್ ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ತೇಜರಮಣ ಆಗಿರ್ಬೋದು, ಇನ್ನೂ ಎಲ್ಲ ಯುವಕರಿದ್ದೀರಾ. ನೀವೆಲ್ಲರೂ ಸಹ ನಿಮ್ಮೆಲ್ರಿಗೂ ಇವತ್ತು ಒಂದು ಅಭಿನಂದನೆ ಸಲ್ಲಿಸುತ್ತಾ ನನಗೆ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದನೆಗಳು. ಬಿಜೆಪಿ ಯುವ ಮೋರ್ಚಾಕ್ಕೆ ಏನಿವತ್ತು ಬಿಜೆಪಿ ಯುವ ಮೋರ್ಚಾ ಗ್ರಾಮಾಂತರ ಘಟಕದ ಒಂದು ಸಮಿತಿಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಜವಾಬ್ದಾರಿ ತಗೊಂಡಂತ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಮತ್ತು ಏನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀರಾ, ಎಲ್ಲರೂ ನಿಮ್ಮ ಟೈಮು, ತನವು ಮನ ಧನ ಎಲ್ಲ ಕೊಟ್ಟು ಪಕ್ಷಕ್ಕೋಸ್ಕರ ದುಡಿಬೇಕು. ಬೇರೆ ಪ್ರಕಾಶ್ ಅವರು ಹೇಳ್ದಂಗೆ ಬೇರೆ ಚಟುವಟಿಕೆಗಳಿಗೆಲ್ಲ ಹೋಗ್ದಿರಾ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಮತ್ತು ನೀವು ಇವತ್ತೇನು ನಿರ್ಧಾರ ತಗೊಂಡಿದ್ದೀರ BJP ಪಕ್ಷದಲ್ಲಿ ಜವಾಬ್ದಾರಿ ತಗೋಬೇಕು ಅನ್ನೋದು ಬಹಳ ಒಳ್ಳೆಯ ವಿಷಯ ಅದು. ಯಾಕಂದರೆ ಈ ಭಾರತದಲ್ಲಿ BJP ಅನ್ನೋ ಪಕ್ಷ ಹಿಂದುತ್ವವಾದ ಪಕ್ಷ. ನಾವೆಲ್ಲ ಒಂದಾಗಿರಬೇಕು, ಒಂದಾಗಿ ಕೆಲಸ ಮಾಡಿದ್ರೇ ನಾವು ಹಿಂದುತ್ವ ಉಳಿಯೋದು. ಇವತ್ತೇನು ಬಾಂಗ್ಲಾದೇಶದಲ್ಲಿ ನಡೆದಿದೆ ಅದು ಇಂಡಿಯಾದಲ್ಲಿ ಮತ್ತೆ ನಡಿಬಾರ್ದು, ಬೇರೆ ಕಡೆ ನಡಿಬಾರ್ದು. ನಾವು ಹಿಂದುತ್ವಕ್ಕೆ ನಾವು ಹೋರಾಡಬೇಕು ಅನ್ನೋ ಒಂದು ಆಸೆ. ಇವಾಗ ಏನು ಫೆಬ್ರವರಿ 1ನೇ ತಾರೀಕು ಹಿಂದೂ ಸಮಾವೇಶ ನಡೀತಾ ಇದೆ. ಎಲ್ಲರೂ ಅವರವರ ಶಕ್ತಿ ಮೀರಿ ಕೆಲಸ ಮಾಡಬೇಕಂತ ನಾನು ಕೋರುತ್ತಾ ಎಲ್ಲರಿಗೂ ಅಭಿನಂದನೆಗಳು. ನೀವು ಜವಾಬ್ದಾರಿ ತಗೊಂಡಿದ್ದಕ್ಕೆ ನನಗೆ ಒಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ಧನ್ಯವಾದಗಳು.
भारत माता की ನರೇಂದ್ರ ಮೋದಿ ಜಿ ಕಿ ಮುನ್ಸಾ ಮಣ್ಣ ಕಿ ಏನು ಈ ದಿನ ಮುಳಬಾಗ್ಲು ಬಿಜೆಪಿ ಗ್ರಾಮಾಂತರ ಯುವ ಮೋರ್ಚಾ ಪದಾಧಿಕಾರಿಗಳ ನೇಮಕಾತಿಯನ್ನು ವಹಿಸ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲರನ್ನೂ ನೇಮಕ ಮಾಡಿದ್ದೀವಿ. ಎಲ್ಲರ ಹಿರಿಯರ ಹಾದಿಯಲ್ಲಿ ತಿಳಿಸಿ ಎಲ್ಲರಿಗೂ ಇಂತಿಂಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಿದ್ದೀವಿ ಅಂತ ತಿಳಿಸಿ ಈಗ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪಕ್ಷನ ತಾಯಿ ಥರ ನೋಡಿಕೊಂಡು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಹೋದರೆ ಪಕ್ಷ ನಮ್ಮನ್ನು ಅಲ್ಲಿಂದ ದಿಲ್ಲಿವರೆಗೂ ಬೆಳೆಸೋ ಪಕ್ಷ ನಮ್ಮ BJP ಪಕ್ಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಒಂದು ಸಾಮಾನ್ಯ ಗ್ರಾಮದಿಂದ ಬೆಳೆದು ಬಂದವನು. ಈಗ ಕಾರ್ಯದರ್ಶಿಯಾಗಿ ಯುವ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಚಟುವಟಿಕೆಗಳನ್ನು ಗುರುತಿಸಿ ಈಗ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಯಾರು ನೇಮಕಗೊಂಡಿದ್ರೆ ಎಲ್ಲರೂ ಅದೇ ರೀತಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಬಯಸ್ತೀನಿ. ಅದೇ ರೀತಿ ನಿಮ್ಮ ಗ್ರಾಮಗಳಲ್ಲಿ ಏನು ಕೆಲಸ ನಡೀತಿದೆ, ಪಂಚಾಯಿತಿಯಲ್ಲಿ ಏನು ಕೆಲಸ ನಡೀತಿದೆ, ನಿಮ್ಮಂಥ ಯುವಕರು ಬಂದು ಮುಂದೆ ಕ್ವಶನ್ ಮಾಡಿದ್ರೇ ಅಲ್ಲಿ ಏನು ನಡೀತಿದೆ, ಅಭಿವೃದ್ಧಿ ಏನಾಗ್ತಿದೆ ಅಂತ ತಿಳಿಯುತ್ತದೆ. ದಯವಿಟ್ಟು ಪ್ರತಿ ಪಂಚಾಯಿತಿಯಲ್ಲಿ ನನ್ನ ಇಚ್ಛೆ ಏನಂದರೆ ಮುಳಬಾಗ್ಲಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಯುವಕನೂ ನಮ್ಮ BJPಯಿಂದ ಬೆಳೀಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ನಮ್ಮ ಯುವಕ ಮುಂದೆ ಬರಬೇಕು ಅನ್ನೋ ಇಚ್ಛೆಯಿಂದ ಎಲ್ಲ ಬಯಸ್ತೀನಿ. ಈಗ ಎಲ್ಲ ನೇಮಕಗೊಂಡಿರುವ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.